ಶಾಸಕರೇ ಎಲ್ಲಿದ್ದೀರಿ? ಬನ್ನಿ ಒಮ್ಮೆ. ನನ್ನ ಜಾಗಕ್ಕೆ ಹೋಗ್ಲಿಕ್ಕೆ ದಾರಿ ಇಲ್ಲ. ನಿಟ್ಲೆ ಗ್ರಾಮದಲ್ಲಿ ತಮಿಳುನಾಡಲ್ಲಿರುವ ಪ್ರಜೆಗೆ ಜಮೀನು ಮಂಜೂರು ಮಾಡುವಂತಹ ಶಾಸಕರೇ ಎಲ್ಲಿದ್ದೀರಿ? ರಸ್ತೆಯನ್ನು ಕಾಣಿಸಿದ್ದಾರೆ. ನಂತರ ಅಕ್ರಮ ಸಕ್ರಮದಲ್ಲಿ ಮಂಜೂರಾಗಿದೆ. ಆ ಅಕ್ರಮ ಸಕ್ರಮದಲ್ಲಿ ಮಂಜೂರು ಮಾಡುವಾಗ ಊರ್ಜಿತವಿದ್ದ ರಸ್ತೆಯನ್ನು ಭೂ ಪರಿವರ್ತನೆ ಮಾಡಿ ತಹಶೀಲ್ದಾರರು ಬಂದ್ ಮಾಡಿದ್ದಾರೆ. ರಸ್ತೆಯನ್ನು ಭೂ ಪರಿವರ್ತನೆ ಮಾಡುವ ತಹಶೀಲ್ದಾರರಿದ್ರೆ ಅದು ಬೆಳ್ತಂಗಡಿಯಲ್ಲಿ. ತಾಲೂಕು ಆಫೀಸಲ್ಲಿ ಏನೆಲ್ಲ ನಡೆಯುತ್ತದೆ ಎನ್ನುವುದಕ್ಕೆ ಇದೊಂದು ಉದಾಹರಣೆ. 1993ರಿಂದಲೂ ರಸ್ತೆ ಇತ್ತು. ಅದನ್ನು 2021ರಲ್ಲಿ ಕನ್ವರ್ಷನ್ ಮಾಡ್ತಾರೆ. ಕನ್ವರ್ಷನ್ ಮಾಡುವಾಗ ಮುಚ್ಚುತ್ತಾರೆ. ಈ ರೀತಿಯೆಲ್ಲ ಮಾಡಿದ್ರೆ ಹೇಗೆ ಬದುಕಬೇಕು? ನನಗೀಗ ಜಮೀನಿಗೆ ಹೋಗ್ಲಿಕ್ಕೆ ದಾರಿ ಇಲ್ಲ. 3 ಎಕರೆ ಜಮೀನು, ನನ್ನ ನಿಡ್ಲೆ ಗ್ರಾಮದಲ್ಲಿ 3 ಎಕರೆ ಜಮೀನಿದೆ. ಆ ಜಮೀನಿಗೆ ಹೋಗ್ಲಿಕ್ಕೆ ದಾರಿ ಇಲ್ಲ. 1 ವರ್ಷ ಆಯಿತು ನಾನು ಲೆಟರ್ ಕೊಟ್ಟು. 2023ರಲ್ಲಿ ಕೃಷ್ಣ ಬೈರೇಗೌಡರು ಒಂದು ಕಾನೂನು ತರ್ತಾರೆ. ಯಾವುದೇ ರಸ್ತೆ ಇದ್ರೂ ಅದನ್ನು ತಹಶೀಲ್ದಾರರು ತೆರವು ಅಡ್ಡಿ ಮಾಡಿಸಿದವರನ್ನು ತೆರವು ಮಾಡಬೇಕು ಅಂತೇಳಿ ಎಲ್ಲ ದಾಖಲೆಗಳಲ್ಲಿ ಮಾತ್ರ, ಕಾಗದ ಪತ್ರದಲ್ಲಿ ಮಾತ್ರ ಇದೆ. ನನಗೆ ಅದು ನ್ಯಾಯ ಸಿಗ್ತಾ ಇಲ್ಲ. ನಾನು ನಲ್ದು ತಾಲೂಕು ಆಫೀಸಿಗೆ ಅಲೆದಾಡಿ ನನ್ನ ಕಾಲಿನ ಎಲ್ಲ ಚರ್ಮಗಳು ಸವೆದು ಹೋಗಿದೆ. ಅಷ್ಟು ಬಾರಿ ಬಂದಿದ್ದೇನೆ, ಎಲ್ಲರನ್ನೂ ಭೇಟಿಯಾಗಿದ್ದೇನೆ. ವಿನಾಕಾರಣ ತೊಂದರೆ ಮಾಡ್ತಾ ಇದ್ದಾರೆ. ಇದನ್ನು ಕೂಡಲೇ ಎಲ್ಲರೂ ನನ್ನೊಟ್ಟಿಗೆ ಸಹಕರಿಸಿ ಇಂಥ ಒಂದು ಘೋರ ಅನ್ಯಾಯವನ್ನು ತಡಿಬೇಕು ಅಂತ ಹೇಳುವುದು ನನ್ನ ಪ್ರಾರ್ಥನೆ.